ಗುಡ್ ಮಾರ್ನಿಂಗ್ ಗಾಯ್ಸ್. ಗುಡ್ ಮಾರ್ನಿಂಗ್ ಬಾಸ್. ಫುಲ್ ರೆಡಿ ಆಗಿದ್ದೀವಿ. ಇವತ್ತು ವಾರ ನೆನೆಸಿದ್ದೀವಿ, ಫಸ್ಟ್ ಡೇ. ನಿನ್ನೆ ನೈಟ್ ರೀಚ್ ಆಗಿರೋದು ಹೋಟೆಲ್ 7:30ಗೆ. ಫುಲ್ ಟಯರ್ಡ್ ಆಗಿತ್ತು, ಬಂದು ರೆಸ್ಟ್ ಮಾಡಿದೆ ಹೋಟ್ಲಲ್ಲೇ. ನಾವು ಫುಲ್ ಜೂಮಲ್ಲಿ ರೆಡಿ ಆಗಿದ್ದೀವಿ. ಸೊ ಕಾಶಿ ನೋಡೋದೇ ಒಂಥರ ಫುಲ್ ಖುಷಿ, ಫುಲ್ ಏನೋ ಎನರ್ಜಿ ಆಗಿದ್ದೀವಿ ಗುರು. ಸೊ ನೋಡುವ ಹೇಗೆ ನಮಗೆ ಏನೇನು ಸಿಗುತ್ತೆ ನೋಡೋಕ್ಕೆ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಸೊ ಬೇಗ ಹೊರಡುವ. ಟೈಮ್ ಆ್ಯಕ್ಚುಲಿ 12 ಗಂಟೆ ಆಗೋಯ್ತು. ಸೊ ಬೆಳಗ್ಗೆ ತುಂಬ ಲೇಟ್ ಆಯಿತು, ಯಾಕಂದರೆ ತುಂಬ ಟ್ರಾವೆಲಿಂಗ್ ಆಯ್ತಲ್ಲ 2 ಡೇಸಿಂದ. ಸೊ ಕಾಶಿ ಸುತ್ತುವ. ಸೊ ನಮ್ಮ ಹೋಟ್ಲಿಂದ ಐ ಥಿಂಕ್ 1 ಕಿಲೋಮೀಟರ್ ಮಾತ್ರ ಇರೋದು. ಸೊ ಇಲ್ಲಿಂದ ಮೇನ್ ರೋಡ್ ಹೋಗ್ಬೇಕು, ಒಂದು 100 ಮೀಟರು. ಅಲ್ಲಿಂದ ಲೆಫ್ಟು 100 ಮೀಟರು. ಇವಾಗ ನಾವು ಸ್ಟೇ ಮಾಡ್ತಾ ಇರೋದು ಗಂಗಾ ದರ್ಶನಂ. ಸೊ ಮಾರ್ಕೆಟಿಂದ ಆಚೆ ಹೋಗಿದ ತಕ್ಷಣ ವೈಫ್ ನೋಡಿ ಹಿಂಗೆ ಬರುತ್ತೆ. ಸೊ ನಾವು ಸ್ಟೇ ಮಾಡ್ತಾ ಇರೋದು ಗಂಗಾ ದರ್ಶನಂ ಗೆಸ್ಟ್ ಹೌಸು. ರೂಮ್ ಚೆನ್ನಾಗಿದೆ, ಒಳ್ಳೆ. ನಾನು ಬೇಕಂತಲೇ ಸಿಟಿ ಒಳಗಡೆ ತೊಗೊಂಡಿದ್ದು, ಟೆಂಪಲ್ ಹತ್ರ ಆಗುತ್ತೆ ಅಂತ. ನೋಡಿ ವಾರಣಾಸಿದು ಗಲ್ಲಿದು, ಗಲ್ಲಿ. ಸೊ ನಮ್ಮ ಹೋಟೆಲ್ ಮುಂದೆನೇ ಇರೋದು, ಗಂಗಾ ದರ್ಶನ್ ಹೋಟೆಲ್ ಮುಂದೆನೇ ಟಿಫಿನ್ ಸೆಂಟ್ರು. ಬೇಕಂತಲೇ ಗಲ್ಲಿರೋ ಹೋಟೆಲಲ್ಲಿ ತಿಂತಾ ಇರೋದು, ಸ್ವಲ್ಪ ಟೇಸ್ಟ್ ನೋಡೋಣ ಅಂತ. ಬಟ್ ಏನಂದರೆ ಪ್ರಾಬ್ಲಮ್ ಇಲ್ಲಿ ಕ್ಯಾಶ್ ತೊಗೊಂಬಿಟ್ಟು ಬರ್ಬೇಕು, ಫೋನ್ಪೇ ಕಷ್ಟ. मेरे को डोसा चाहिए भाई, और स्पेशल क्या है? हाँ नहीं, रेगुलर डोसा दे देना, ज़्यादा मसाला नहीं चाहिए. ಇವಾಗ ನಾವು ಪ್ಲೇನ್ ದೋಸೆ, ರೆಗ್ಯುಲರ್ ದೋಸೆ ಆರ್ಡರ್ ಮಾಡಿದ್ದು. ಯಾಕಂದರೆ ಲಾಸ್ಟ್ 2 ಡೇಸಿಂದ ಹೆವಿ ಜರ್ನಿ ಆಗಿದೆಯಲ್ಲ, ಸೊ ಅದಕ್ಕೆ ಮಸಾಲೆ ದೋಸೆ ಎಲ್ಲ ಆರ್ಡರ್ ಮಾಡಲಿಲ್ಲ, ಸ್ವಲ್ಪ ಹೆಲ್ತಿ ಇರಲಿ ಅಂತ. ಫಸ್ಟ್ ತಿಂಡಿ ಮಾಡ್ತಾ ಇರೋದು ಬನಾರಸ್ ದೋಸೆ. ಹೇಗಿದೆ ನೋಡುವ. ಚಟ್ನಿ ತುಂಬ ಡಿಫ್ರೆಂಟ್ ಆಗಿದೆ. ಸಾಂಬಾರು ಸೂಪರ್. ಇದು ನಮ್ಮ ಹೋಟೆಲ್ ಗಂಗಾ ದರ್ಶನ. ನೋಡು, ನಮ್ಮ ಹೋಟೆಲ್ ಪಕ್ಕದಲ್ಲೇ ಶಿವ ಟೆಂಪಲ್ ಇರೋದು. ಎಷ್ಟು ನೀಟಾಗಿದೆ ಗೊತ್ತಾ. ಇದು ಬೆಳಗ್ಗೆ 4 o'clock ಪೂಜೆ ನಡೀತಾ ಇರುತ್ತೆ. ಪಾರ್ವತಿ, ಶಿವ, ಹನುಮಾನ್, ದುರ್ಗಾ ಮಾತೆ. ನೋಡು ನಮ್ಮದು ಬನಾರಸ್, ವಾರಣಾಸಿ ಗಲ್ಲಿಗಳು ಹೆಂಗಿದಾವೆ, ಚಿಕ್ಕ ಗಲ್ಲಿಗಳು. ಟ್ರೆಡಿಷನಲ್ ಇದು. ರುದ್ರಾಕ್ಷಿ. ಇದೆಲ್ಲ ಲೋಕಲ್ ಸ್ವೀಟ್ ಎಲ್ಲ ಇರುತ್ತೆ. ಗಲ್ಲಿ ಸುತ್ತಬಹುದು. ನೋಡಿ, ಪ್ರತಿ ಗಲ್ಲಿಯಲ್ಲಿ ನಿಮ್ಗೆ ಸ್ಟ್ರೀಟ್ ಫುಡ್ ಸಿಗೋದು. ಗಲ್ಲಿ ಹೋಗೋದು. ಇವಾಗ ನಾವು ಮೇನ್ ರೋಡ್ ಹೋಗ್ತಾ ಇರೋದು. ಹಿಂಗೆ ಗಲ್ಲಿ ಟೆಂಪಲ್ಗಳು ಇರೋದು ಗುರು. ಇಲ್ಲಿ ಟೆಂಪಲ್ ದುರ್ಗಾದೇವಿ, ಪಾರ್ವತಿ, ದುರ್ಗಾ ಪರಮೇಶ್ವರಿ. ಯಾವ್ದು ಡಿಫ್ರೆಂಟ್ ಕಂಟ್ರಿಯಲ್ಲಿ ಇದೆ ಅನ್ಸುತ್ತೆ. ಇದು ಡಿಫ್ರೆಂಟ್ ವಿಲೇಜ್ ಇದು. ಇದು ನಮ್ದು ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ. ಇದು ಯಾವುದೇ ಇದರಲ್ಲಿ ಕಳೆದೋಗ್ಬಿಟ್ಟಿದೀವಿ ಅಂತ. ಸೊ ಬೆಳಗ್ಗೆ ಮಳೆ ಹಿಡ್ಕೊಂಡ್ಬಿಟ್ಟಿದೆ ಗುರು. ನಮ್ಮ ಕಾಶಿ ನೋಡಿ ಹೆಂಗಿದೆ, ಮೇನ್ ರೋಡ್ ಕಾಶಿ. ಇದು ಇಲ್ಲಿಂದ ಮೇನ್ ಕಾಂಪ್ಲೆಕ್ಸ್. ಇದು ನಿಮ್ಗೆ ಎಲ್ಲ ರೀತಿಯಿಂದ ಬಟ್ಟೆಗಳು ಸಿಗ್ತಾವೆ ಇಲ್ಲಿ. साड़ी लेनी सर, बनारस साड़ी 1200 में दे।
ಎಷ್ಟೊಂದು ಮಾರ್ಕೆಟ್ ಗುರು, ನಿಮ್ಗೆ ಏನು ಬೇಕೋ ಸಿಗುತ್ತೆ. ಕಲೆಕ್ಷನ್ ನೋಡ್ಬಿಟ್ರೆ ಗಾಬರಿ ಆಗ್ಬಿಡ್ತೀರಾ. ಯಾವ ಮಾಲಲ್ಲಿ ಸಿಗಲ್ಲ ನಿಮಗೆ ಅಂತ ಮಾರ್ಕೆಟ್ ಇದು. ಸೊ ಕಾಶಿ ಸ್ಪೆಷಲ್ ಅಂದರೆ ಎಲ್ಲ ಹ್ಯಾಂಡ್ ಮೇಡ್ ಬ್ಯಾಗ್ಗಳು. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಅದು ಅಲ್ವಾ. ಸೊ ಪರಡೆ ಹಾಕ್ತಾ ಇರೋದು, ನೀವು ದೀಪಾವಳಿ ಫೆಸ್ಟಿವಲ್ ಅಲ್ವಾ, ಎಲ್ಲ ತುಂಬ ಜನ ಬಂದಿರ್ತಾರೆ. ಪೊಲೀಸ್ ಫುಲ್ ಬಂದೋಬಸ್ತ್ ಇದೆ ಗುರು, ಏಕ್ದಮ್. ಸೊ ಇದು ಮೇನ್ ಟೆಂಪಲ್ ಎಂಟ್ರೆನ್ಸ್, ಇದು ಕಾಲಭೈರವ ಕಾಶಿ. ಇದು ಸರ್ಕಲ್, ಮೇನ್ ಸರ್ಕಲ್. ಇಲ್ಲಿಂದ ಸ್ಟ್ರೇಟ್ ಹೋದ್ರೆ ಫಸ್ಟ್ ಗೇಟು, ಅದೇ ಮೇನ್ ಗೇಟ್ ಎಂಟ್ರೆನ್ಸ್ ಟೆಂಪಲ್. ಪೊಲೀಸರು ಫುಲ್ ಸೆಕ್ಯೂರಿಟಿ ಇದ್ದಾರೆ. ಇಲ್ಲೇ ತೆಗೆದ ಕ್ಯಾಶು, ವಿತೌಟ್ ಕ್ಯಾಶ್ ಕೆಲಸ ಆಗಲ್ಲ ಗುರು ಇಲ್ಲಿ. ಅಬ್ಸರ್ವ್ ಮಾಡಿ, ಎಲ್ಲ ಒಂದೇ ಕಲರು. ಸಿ, ಎಲ್ಲ ಒಂದೇ ಕಲರ್ ಇರೋದು. ಬೋರ್ಡ್ಗಳು ನೋಡಿ, ಎಲ್ಲ ಸೇಮ್ ಕಲರು. ಕಾಶಿದು ಒಂದು ಡಿಫ್ರೆಂಟ್ ಕಳೆ ನೋಡಿ. ಇದು ಬಿಲ್ಡಿಂಗ್ ಹೆಂಗಿದೆ, ಒಳ್ಳೆ ರಾಜ್ ಮಹಲ್ ತರ ಇಲ್ವಾ ಇದು, ಈ ಶೇಪ್ ನೋಡಿದ್ರೆ. ನೋಡಿದ್ದು ಫಸ್ಟ್ ಗೇಟ್, ಸಾರಿ ಗೇಟ್ ನಂಬರ್ 4 ಅದು. ಸೊ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಆಗಿರುತ್ತಲ್ಲ, ಮೇನ್ ಗೇಟು, VIP ಗೆ ಎಂಟ್ರಿ ಅದು. ಜನರಲ್ಗೆ ಇದು ಎಂಟ್ರೆನ್ಸು, ಗೇಟ್ ನಂಬರ್ 1 ಇದು. ಇದು ಗೇಟ್ ನಂಬರ್ 1ಗೆ. ಕಾಣಿಸ್ತಾ ಇದೆಯಲ್ಲ. ಸೊ ಹಂಗೆ ಮೇನ್ ರೋಡಿಂದ ಒಳಗಡೆ ಬರ್ತಾ ಇದೀವಲ್ಲ. ಸೊ ಇದು ಮೇನ್ ಲ್ಯಾಂಡ್ ಮಾರ್ಕ್ ನಿಮಗೆ. ಅದು ಗಂಗಾ ರಿವರಿಗೆ, ನದಿ ಘಾಟ್ ಹೋಗೋಕ್ಕೆ ಇಲ್ಲಿ ಬೋಟಿಂಗ್ ಇರುತ್ತೆ ಇಲ್ಲಿಂದಾನೆ. ಹಿಂಗೆ ಸ್ಟ್ರೇಟ್ ಹೋಗ್ಬೇಕು ಇವಾಗ. ಹಾ ಹಾ ಸಮझ गया मैं. ಮೇನ್ ರೋಡಿಂದ ಬರ್ಬೇಕಾದ್ರೆ ಅದೇ ನಿಮ್ಗೆ ಅವತ್ತು ತೋರಿಸಿದ್ನಲ್ಲ, ಈ ಆಲದ ಮರ ಇರೋದು. ಫ್ರಂಟ್ ಇಲ್ಲಿಂದ ಲೆಫ್ಟ್ ಹೋಗ್ಬೇಕು, ಇಲ್ಲಿಂದ. हाँ हाँ अच्छा चलो, एक ही हो. कितना कितना घाट घूमना है? 40 घाट घूमना है या पूरा घर घूमना है? दोनों समझाओ. 40 घाट घूमना है आपको, अगर अपना प्राइवेट 40 घाट घूमेंगे हाँ, उसमें लगेगा 2000 रुपये प्राइवेट बुक का. नहीं चाहिए. हाँ वो बर्बाद है पैसा उतना, 2000 नहीं है. ग्रुप वाले में जाएंगे तो 300 रुपये ग्रुप है. हाँ ठीक है. आप आ रहे? हाँ जा बढ़ा दीजिए, बता जाइए. हाँ जाइए. ಸೊ ಇವಾಗ ನದಿ ಕಡೆ ಹೋಗ್ತಾ ಇರೋದು, ಗಂಗಾ ನದಿ. ಫಸ್ಟ್ ಟೈಮ್ ನೋಡ್ತಾ ಇರೋದು ಗುರು. हाँ हो किधर होता है? हाँ हाँ, वो नदी के सामने आरती होता है, यही है ना? वो टीवी में दिखाता है, वो दिख रहा है ना वही. अच्छा हाँ, पर्सनली करना होगा, चलना है तो बोलिए. नहीं नहीं 2000 कौन? आप बोलिए ना. ಹಾಂ. ಸೊ ಇದನ್ನ ನಾವು ಟಿವಿಯಲ್ಲಿ ನೋಡ್ತಾ ಇದ್ದಿದ್ದು, ಇವತ್ತು ಲೈವಲ್ಲಿ ನೋಡ್ತಾ ಇದ್ದೀವಿ ಗುರು. ನಾವು ಪುಣ್ಯ ಮಾಡಿದ್ದೀವಲ್ಲ ಕಾಶಿ ಬರಬೇಕಂದ್ರೆ. ಫಸ್ಟು ನಾನು ಕಣ್ತುಂಬ ನೋಡ್ಬಿಡ್ತೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ ಗುರು. ಬೋಟಿಂಗ್ ಹೋಗ್ತಾ ಇರೋದು, 300 ರೂಪಾಯಿ ತೊಗೊಳ್ತಾ ಇದ್ದಾರೆ. ಸರಿನೋ ಜಾಸ್ತಿನೋ ಗೊತ್ತಿಲ್ಲ ಗುರು, ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಗಂಗಾ ತಾಯಿ ಫಸ್ಟ್ ಟೈಮ್ ನೀರು ಇಳಿತಾ ಇರೋದು ಗುರು. ಓ ಮೈ ಗಾಡ್, ಫುಲ್ ಎಕ್ಸೈಟ್ಮೆಂಟ್ ಗುರು.